ಇರೋದು ಸೆಕ್ಯೂರಿಟಿ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ. ಅದು ಹೇಗೆ ಸಾಧ್ಯ? ಇದೇ ಮಧುಸೂದನ್ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ನಾಗರಾಜು ಬಂಧಿಸಿದಾಗ ಮಧುಸೂದನ್ ಠಾಣೆಯಲ್ಲಿ ಏನ್ ಮಾಡ್ತಾ ಇದ್ರು? ನಾಗರಾಜುನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಮಧುಸೂದನ್ ಪೊಲೀಸ್ ಠಾಣೆಯಲ್ಲಿ ಏನ್ ಮಾಡ್ತಾ ಇದ್ರು? ನಾಗರಾಜು ಬಂಧಿಸಿದಾಗ ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಚೆಕ್ ಲಿಸ್ಟ್ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ವಾದವನ್ನ ಮಂಡನೆ ಮಾಡ್ತಾ ಇರೋದು. ಪಂಕಜ್ ಬಂಸಲ್ ಪ್ರಕರಣ ಉಲ್ಲೇಖಿಸಿ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೊಲೀಸರ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಅವರಿಗೆ ಹೇಗೆ ಬೇಕು ಹಾಗೆ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಇದೇ ರೀತಿಯಾದಂತಹ ವಾದವನ್ನ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಮಂಡಿಸಿರುವುದು. ಎಲ್ಲೋ ಒಂದ್ ಕಡೆ ಪೊಲೀಸರು ಇಲ್ಲಿ ದರ್ಶನ್ ಹೇಗಾದ್ರೂ ಮಾಡಿ ಈ ಕೇಸ್ನಲ್ಲಿ ಫಿಕ್ಸ್ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಅವರಿಗೆ ಇಷ್ಟ ಬಂದಂಗೆ ಹೇಳಿಕೆಗಳನ್ನ ದಾಖಲಿಸಿದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಸ್ಥಳ ಮಹಜರು ಮಾಡಿದ್ದಾರೆ. ಈ ರೀತಿಯ ಆರೋಪಗಳನ್ನ ಮಾಡಿರುವುದು ಪೊಲೀಸರ ಮೇಲೆ ಮತ್ತು ತನಿಖೆ ಸರಿಯಾದಂತ ಹಾದಿಯಲ್ಲಿ ನಡೆದಿಲ್ಲ. ತನಿಖೆಯ ಬಗ್ಗೆಯೂ ಕೂಡ ಇಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿರುವುದು ಸಿ.ವಿ. ನಾಗೇಶ್. ಅದೇ ರೀತಿಯಾಗಿ A11 ಆರೋಪಿ ಪರವಾಗಿ ಏನು ವಾದ ಮಂಡನೆ ಮಾಡ್ತಾ ಇದ್ದಾರಲ್ಲ ಸಂದೇಶ್ ಚೌಟ, ಅಂದ್ರೆ ಆರ್ ನಾಗರಾಜು ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತ ಆರ್ ಸಂದೇಶ್ ಚೌಟ ಕೂಡ ಪೊಲೀಸರ ತನಿಖೆ ಬಗ್ಗೆನೇ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸಿರುವುದು. ಹಾಗಾಗಿ ಇವತ್ತು ಈ ವಿಚಾರಣೆ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇರುವುದು. ದರ್ಶನ್ ಸಹಚರ A11 ಆರೋಪಿ ನಾಗರಾಜ್ ಇವರಿಗೆ ಬೇಲ್ ಸಿಗುತ್ತಾ? ಹಾಗಾದ್ರೆ ವಿಶ್ವದೀಪ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರೋದು. A11 ಆರೋಪಿ ಆರ್ ನಾಗರಾಜು ಪರವಾಗಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಸಾಕ್ಷಿದಾರ ಮಧುಸೂದನ್ ಹೇಳಿಕೆಯನ್ನ ಪ್ರಸ್ತಾಪಿಸಿ ವಾದವನ್ನ ಮಂಡಿಸಲಾಗ್ತಾ ಇದೆ. A11 ನಾಗರಾಜ್ ಪರವಾಗಿ ಸಂದೇಶ್ ಚೌಟ ವಿಚಾರಣೆ ಅಂದ್ರೆ ಇಲ್ಲಿ ವಾದವನ್ನ ಮಂಡಿಸ್ತಾ ಇರೋದು. ಎಸ್ ಗಮನಿಸ್ತಾ ಇದ್ದೀವಿ. A11 ನಾಗರಾಜ್ ಪರ ಸಂದೇಶ್ ಚೌಟ ಇಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರೋದು. 11ನೇ ಆರೋಪ